ಯಾಕೆ 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 ಇದಾದ್ಮೇಲೆ ಇನ್ನೊಂದೆರಡು ಆರ್ಡರ್ ಮಾಡ್ಬಿಡಪ್ಪ. ಬಿಸಿ ಬಿಸಿ ಯಾಕೆ ಕೊಡಕ್ಕೆ ಹೇಳು. ಈ ಹೇಳಿಲ್ವ ನೀನ್ ಸಾಕು ಅಂತ ನಾನು ಕೊಡ್ತೀನಿ ಸುಮ್ಮನೆ. ಏನ್ ಬೇಡಪ್ಪ ನೀನ್ ಸುಮ್ಮನೆ ಇದು ತಿನ್ಕೊಂಡು ಹೋಯ್ತೀವಿ ನಾವು. ಅಲ್ಲ ಮನೆ ಹತ್ರನೇ ಬಿಡ್ತಿದ್ದಲ್ಲ. ಅದಕ್ಕೆ ಬೇಡ ಅಂತ ಹೇಳಿದ್ದು. ಯಾರಾದ್ರೂ ನೋಡಿದ್ರೆ ಅಮ್ಮನ್ ಹೇಳ್ಬಿಡ್ತಾರೆ, ಆಮೇಲೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲ ಅದ್ರಲ್ಲಿ ಏನಿದೆ, ಬನ್ನಿ ನಿಮ್ಮ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ, ಅವಾಗ ಏನು ತೊಂದರೆ ಇಲ್ಲ. ಬನ್ನಿ. ಹಲೋ ಹಲೋ, ನೀವೇನ ಟೆಸ್ಟಿಂಗ್ ಮೋಡಲ್ ಇದೀರಾ? ಟೆಸ್ಟಿಂಗ್ ಮೂಡ ಕೆಟ್ಟದಾಗಿತ್ತು ಕೇಳಕ್ಕೆ. ಸರಿ, ನಿಮ್ ಭಾಷೆಯಲ್ಲ ಹೇಳ್ತೀನಿ. ಅಂದ್ರೆ ನೀವಿನ್ನ ಎಲ್ಬೋರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿಲ್ಲ ಅಂತ, ಸರಿನಾ? ಅದ್ಯಾವಾಗ ಕೊಡ್ತೀರಾ? ಓಹೋ, ಎಲ್ಬೋರ್ಡ್ ಸಿಕ್ಕಿದ ತಕ್ಷಣ ಡಿಎಲ್ ಕೊಟ್ಬಿಡ್ತೀರಾ? 48 ದಿನ ಕಾಯ್ಬೇಕು ಅಂತೀರಾ. ಟೆಸ್ಟ್ ಡ್ರೈವ್ ಕಣ್ಮುಂದೆನೆ ಆಗ್ಬೇಕು ಅಂತೀರಾ. ನಿಮಗ್ ಮಾತ್ರ ರೂಲ್ಸು, ನಮಗಿರಲ್ವಾ? ಸೂಪರ್ ಸೂಪರ್ ಎಕ್ಸಾಂಪಲ್. ಸರಿ, ಲೇಟ್ ಆಗುತ್ತೆ, ಹೊರಡಿ. ಬಾಯ್ ಬಾಯ್ ಬಾಯ್. ಅರೆ, ಏನಾಗಿದೆ ನಿಮ್ ಬಾಯಿಗೆ? ಅವಾಗ ಬಾಯ್ ಬಾಯ್ ಮಾಡ್ತಾ ಇದೆ. ಅಲ್ಲ ಬೇರೆ ಏನು ಹೇಳ್ತೀಯಾ ಅಂತ. ಅದೆಲ್ಲ ಇವಾಗೇ ಇಲ್ಲ, ನೀವ್ ಹೊರಡಿ. ಹೊರಡ್ಲೇಬೇಕಾ? ಇಲ್ಲ, ನೀವಿಲ್ಲೇ ಇದ್ದು ಜಪ ಮಾಡಿ ನಾನು ಹೊರಡ್ತೀನಿ. ಹೊರಡ್ತೀನಿ. ಕನಕ, ಅಯ್ಯೋ ಮಾವ ಬೇರೆ ನೋಡ್ಬಿಟ್ರಲ್ಲ. ಓಯ್ ಎಂತ ಎಂತದ ಇದು ಮಾವನ ಮಗಳೇ, ಎಂತದಕ್ಕೆ ನೀನು ನಡ್ಕೊಂಡು ಬರ್ತಾ ಇರೋದು? ಅದು ಬಾಬಾ, ಬಸ್ಸು. ಏನ್ ಬಸ್ ಮನೆ ತನಕ ಹೋಗತ್ತಲ್ಲಮ್ಮ? ಇಲ್ಲ ಬಾಬಾ, ನನ್ ಬಸ್ಸಿಗೆ ಕಾಯ್ಲೇ ಇಲ್ಲ. ನನ್ ಫ್ರೆಂಡ್ ಬೈಕಲ್ಲಿ ಬಂದು ಡ್ರಾಪ್ ಮಾಡ್ದ. ಬೈಕಲ್ಲಿ? ಯಾರವ ಅದು? ಏನ್ ಸೂರ್ಯ? ಏನಿಲ್ಲ ಅಪ್ಪನೆ, ನಮ್ಮ ಮಾವನ ಮಗಳು ಕನಕ ಗೊತ್ತಲ್ಲ ಅವಳು. ಸರಿನಮ್ಮ, ನೀನ್ ಹೊರಡು, ನಾನು ಆಮೇಲೆ ಸಿಗ್ತೀನಿ. ಅಲ್ಲ ನೀವು ಹೋಗಲ್ಲ, ನಾನೇ ನಿನ್ ಮನೆ ಡ್ರಾಪ್ ಮಾಡ್ತೀನಿ. ಬಂದೇರಾ? ಬೇಡ ಬೇಡ ಬಾಬಾ, ನೀವ್ ಹೊರಡಿ, ನಾನ್ ಮನೆಗೆ ಹೋಗ್ತೀನಿ. ಅದೇ ಮತ್ತೆ ಹೇಳ್ತಾ ಅಲ್ವಾ, ಬಾರಮ್ಮ ಮನೆ ತಂಗ್ ಬಿಡ್ತೀನಿ, ಸುಮ್ನೆ ಬಾ. ಬಾಬಾ, ಒಂದ್ಸಲ ಹೇಳಿದ ಅರ್ಥ ಆಗಲ್ವಾ ನಿಮ್ಗೆ? ನನ್ಗೋಸ್ಕರ ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ನೀವ್ ಹೊರಡಿ. ಹೆಣ್ಮಕ್ಳು ರೂಪವತಿಗಳಾಗೋ ಬದಲು ರೋಪವತಿಗಳಾಗಿದಾರೇನೋ. ಬಾಯ್ ಬಿಟ್ರೆ ರೋಪು. ನೋಡಿದ್ರೆ ನಿಮ್ಮ ಅಕ್ಕನ್ ನೋಡ್ದಂಗೆ ಆಗತ್ತೆ. ಏಟ್ ಅಕ್ಕನ್ ತದ್ರೂಪಿ. ಒಂಡಮ್ಮ, ನೀನು ಒಂಡು. ಸರಿ, ಹಾಯ್ ಬಾಬಾ. ಕಣಮ್ಮ, ಒಂಡು ನೋಡ್ದೇನ ಚಿತ್ತ. ಗುಹೆವರೆಗೂ ಡ್ರಾಪ್ ಮಾಡಿ ಬರ್ತೀನಿ ಬಾರವ ಅಂತಂದ್ರೆ ಗುಡ್ರಾಕೊಂಡು ಗುಮ್ಮಕ್ಕೆ ಬಂದ್ಬಿಟ್ಲು. ಈ ಹೆಣ್ಮಕ್ಳೆಲ್ಲ ಹಿಂಗೆ ಅನ್ಸುತ್ತೆ ಅಲ್ವಾ ಸೂರ್ಯ? ಹೌದು ಕಣಪ್ಪ, ಹೆಣ್ಮಕ್ಳು ಅಂದ್ರೆ ಹಿಂಗೆ. ನೀನ್ ಹಿಂಗೆ ಇದ್ಬಿಡು ಆಯ್ತಾ? ಈ ಕಾರಣಕ್ಕೆ ನೀನು ಮದ್ವೆನೇ ಆಗ್ಬೇಡ, ಬ್ಯಾಚುಲರ್ ಆಗಿ ಇದ್ಬಿಡು. ಸುಮ್ನೆ ಆಮೇಲೆ ಹೆಣ್ಮಕ್ಳಿಗೆ ಬಾಯ್ ಬಂದಾಗೆಲ್ಲ ಬಯಸ್ಕೊಳ್ಬೇಕಾಗತ್ತೆ ಅಲ್ವಾ? ಯಾಕೆ ಬೇಕು ನಮ್ಗೆ? ಇದಕ್ಕೂ ನನ್ಗೂ ಯಾಕೋ ಲಿಂಕ್ ಮಾಡ್ತೀಯಾ? ಮುಂದೆ ಬರುತ್ತಲ್ಲ ಅವಾಗ ಗೊತ್ತಾಗತ್ತೆ. ನಡಿಯಪ್ಪ ಹೋಗೋಣ. ಹೊತ್ತು ಬಿಲ್ ಕೊಟ್ಟಿಯಾ? ಹೋಣ. ಆಮೇಲೆ ಅವ್ರು ಯಾಕೆ ರೋಡ್ ತನಕ ಕಟ್ಟಿಸ್ಕೊಂಡ್ಬರ್ಬೇಕು ನಮ್ಮನ್ನ? ಬಾ. ಇನ್ನ ಎಷ್ಟೊತ್ತಲ್ಲ? ಇನ್ನೊಂದ್ ನಿಮಿಷ ಅಂತೆ ಕಣ, ಇರೋ. ಬಂತು ನೋಡ. ಸರ್, ನೀವೇನ ಕಾರ್ ಬುಕ್ ಮಾಡಿದ್ದು? ಹೌದು ಸರ್. ಆಯ್ತು ಬನ್ನಿ, ಎಪ್ಪಡಿ ಓಡಿಬೇಡಿ. 1122 ಬ್ರೋ. ದಾಸಹಳ್ಳಿಗೆ ಹೋಗಕ್ಕಿನ್ನ ಎಷ್ಟೊತ್ತಾಗುತ್ತೆ? ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಸರ್. ಬೇಗ ಹೋಗ್ಬೇಕಿತ್ತ? ಇಲ್ಲ ಆರಾಮಾಗಿ ಹೋಗು ಮಚ್ಚ. ಓಪನ್ ಮಾಡು. ಇರೋ ಏನಾತ ಬ್ರದರ್, ಓಪನರ್ ಇದೆಯಾ? ಬಿಯರ್ ಹೊಡಿಯಕ? ಹೌದು ಸರ್, ಇದು ಕಾರು, ಬಾರಲ್ಲ. ಇರ್ಲಿ ಕೊಳಮ್ಮ, ಏನಾಗಲ್ಲ. ಆಗಲ್ಲ ಸರ್, ನಾನೇ ಯಾವತ್ತು ನನ್ನ ಕಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆದಿಲ್ಲ. ಈಗ ನೀವು ಶುರು ಹಚ್ಕೋತಿದ್ದೀರಾ? ಒಂದೇ ಒಂದು ಡ್ರಾಪ್ ಕೂಡ ಚೆಲ್ಲಲ್ಲ. ಸುಮ್ಮನೆ ನಕ್ರ ಮಾಡ್ಬೇಡ, ನಡೆಯಮ್ಮ. ರಾತ್ರಿతో ನನ್ನ ಮಕ್ಕಳ ಅನ್ನ ತಿನ್ನೋ ಜಾಗದಲ್ಲಿ ಎಣ್ಣೆ ಹೊಡೆಯೋದು, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಎಣ್ಣೆ ಹೊಡೆಯೋದು ಎರಡು ಒಂದೇ ಕಂಡ್ರಲ್ಲೇ. ಒಬ್ಬ ಡ್ರೈವರ್ ಮನೆ ಬಿಟ್ಟು ದಾರಿ ಬರೋದು, ದಾರಿಲಿರೋರ್ನ ಸೇಫ್ ಆಗಿ ಕರ್ಕೊಂಡು ಮನೆಗೆ ತಲ್ಸೋದಕ್ಕೆ ಹೊರತು ನಿಮ್ಮಂತ ಅಡ್ಡ ದಾರಿ ಹಿಡಿದವ್ರಿಗೆ ಸಪೋರ್ಟ್ ಮಾಡಕ್ಕಲ್ಲ. ನಾಯಿ ನನ್ನ ಮಕ್ಕಳ, ನನಗೆ ನಿಮ್ಮ ಟ್ರಿಪ್ಪು ಬೇಡ, ದುಡ್ಡು ಬೇಡ. ಇಳ್ಕೊಂಡ್ರೆ ಕೆಳಗೆ ಇಳ್ಕೊಂಡ್ರೆ. ನಾವ್ ಯಾರು ಗೊತ್ತಾ? ಯಾವ್ದಪ್ಪೆ? ಕಾಗೆ ಸುಬ್ಬಣ್ಣನ್ ಕಡೆ ಅವರು. ಅವನ್ಗೆ ಏನನ್ನ ಗೊತ್ತಾರ ನಿನ್ ನಕ್ರಾಗ್ಲು ಹುಡುಕೋ ಬಂದ್ ಹೊಡಿತಾನೆ. ಅಲ್ಲ ದೇವ್ರು, ನೀವು ಬಾಸ್ ಕಡೆಯವ್ರು ಅಂತ ನನಗೆ ಮುಂಚೆನೆ ಹೇಳೋದಲ್ವಾ? ಅಯ್ಯೋ ನೋಡಿ, ಬಾಸು ನನ್ನ ನೋಡ್ಕೊಂಡ್ ಬರೋದಲ್ಲ, ಚೆನ್ನಾಗಿರೋದಿಲ್ಲ. ಒಂದ್ ಕೆಲ್ಸ ಮಾಡೋಣ, ನಾನು ನಿಮ್ಮನ್ನ ಒಂದ್ ಕಡೆ ಸೇಫ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಕೂತ್ಕೊಂಡು ನೀವು ಎಣ್ಣೆ ಹೊಡ್ಕೊಂಡು ಕಡ್ಲೆ ಗಿಡ್ಲೆ ತಿನ್ಕೊಂಡು ಸೇಫ್ ಆಗಿ ಮಜಾ ಮಾಡ್ಕೊಂಡು ಮನೆಗೆ ಹೋಗ್ಬೋದು, ಆಯ್ತಾ? ಏನಂತೀರಾ? ಪುಕ್ಲ ಹಿಂಗೆ ನಮ್ ಕಾಗೆ ಸುಬ್ಬಣ್ಣನ್ ಅವ ಅಂದ್ರೆ ಇದೆ. ಇರ್ಲಿ, ನಡಿ ಮರಿ, ನಡಿ. ಓ ಹಂಗೋ? ಹಂಗೆ ನಡೀರಿ ಓಲ್ಡನ. ಕನಕ, ಅಮ್ಮ ತಿಂಡಿ ರೆಡಿ ಮಾಡಿದೀನಿ, ತಿನ್ನು. ನನಗ್ ಲೇಟ್ ಆಗ್ತಿದ್, ಹೊರಡ್ತೀನಿ. ಅಮ್ಮ ಒಂದ್ 10 ನಿಮಿಷ ಇರೋಮ್ಮ, ನಾನು ಬಂದ್ಬಿಡ್ತೀನಿ. ತಿಂಡಿ ಮಾಡಿ ರೆಸ್ಟ್ ಮಾಡು, ಈಗ ತಾನೇ ಕೆಲ್ಸದಿಂದ ಬರ್ತಾ ಇದೀಯಾ? ಸರಿ, ನೀ ತಿಂಡಿ ಮಾಡ್ದ್ಯಾ? ಇಲ್ಲ, ನಾನು ಅಂಗಡಿ ಹತ್ರ ಏನಾದ್ರು ತಿನ್ಕೋತೀನಿ. ಅಮ್ಮ
ಅಷ್ಟೊಂದ್ ಕೆಲ್ಸ ಮಾಡ್ಬೇಡ ಅಂತ ಎಷ್ಟೆಲ್ಲ ಹೇಳ್ಬೇಕು ನಿಂಗೆ? ಏನು ಆಗಲ್ಲ ಕಣೆ, ನಾನು ಅಂಗಡಿ ಹತ್ರ ತಿನ್ಕೋತೀನಿ, ಲೇಟ್ ಆಗುತ್ತೆ. ಓಹೋ, ಹಾಗಾದ್ರೆ ನಾನು ಕೆಲ್ಸಕ್ಕೆ ಹೊರಡ್ಬೇಕಾದ್ರೆ ನಿನ್ನಾಗೆ ಹೇಳ್ಬಿಟ್ಟು ಹೋಗ್ಲಾ? ನೀನು ಬೆಳೆಯೋ ಮಗು ಕಂದ, ನೀನು ಬೆಳ್ದಿರೋ ಮಗು ಕಂದ. ಇರು, ಬಂದೆ. ಇರು. ಸರಿ, ನೀನ್ ಬಾ, ತಿಂಡಿ ತಿನ್ನು. ಕುತ್ಕೊಮ್ಮ. ಬೇಡವೇ, ಲೇಟ್ ಆಗುತ್ತೆ. ಅರೆ, ಒಂದ್ 10 ನಿಮಿಷ ಲೇಟ್ ಆದ್ರೆ ದೇವಸ್ಥಾನದ ಸೈರನೆ ನೋಡಿಯಲ್ಲ. ಆರೋಗ್ಯ ಮುಖ್ಯ ಅಮ್ಮ. ಸರಿ ಕೊಡು, ನಾನೇ ತಿನ್ನಿಸ್ತೀನಿ, ನೀನ್ ಸುಮ್ನೆ ಇರು. ಯಾಕಮ್ಮ, ನಾ ತಿನ್ಸ್ಬಾರ್ದಾ? ಆ ಮಾಡು ಅಮ್ಮ. ಬಾ. ಏನೇ ಕನಕ, ಮತ್ತೆ ಅಮ್ಮ ತಿಂಡಿ ಊಟ ಎಲ್ಲ ಬಿಟ್ಬಿಟ್ಟು ದುಡಿಯಕ್ ಸ್ಟಾರ್ಟ್ ಮಾಡಿದಾರಾ? ಹೌದಕ್ಕ, ಅದ್ರಲ್ಲಿ ಹಠ ಬೇರೆ. ಅಲ್ಲ ಏನಮ್ಮ ನೀನು ಹೀಗೆಲ್ಲ ಮಾಡಿದ್ರೆ ನೀನ್ ಆರೋಗ್ಯ ಏನಾಗ್ಬೇಕು? ನೀವಿಬ್ರು ನನಗ್ ಹೇಳ್ಕೊಡೋಷ್ಟು ದೊಡ್ಡದಾಗ್ಬಿಟ್ರೆ ಇದ್ರೆ ನಾನ್ ನಿಮ್ಮಮ್ಮ. ಅದಕ್ಕೆ ನಮ್ಮ ಇಷ್ಟು ಕಾಳಜಿ ತೋರಿಸ್ತಾ ಇರೋದು. ಸರಿ ಸರಿ. ಹೌದು, ನಿಮ್ ಮನೇಲೆಲ್ಲ ಸರಿ ಹೋಯ್ತಾ? ರೋಹಿಣಿ ಮತ್ತೇನೋ ಮನೆಗ್ ವಾಪಸ್ ಬಂದ್ಲು ಅಂತ ಹೇಳ್ತಿದ್ದೆ. ಲಕ್ಕಿ ಅಜ್ಜಿ ಬಂದು ಅತ್ತೆ ಹತ್ರ ಮಾತಾಡಿ ರೋಹಿಣಿ ಅವ್ರ ಮನೆಗ್ ಬರೋ ತರ ಮಾಡಿದ್ರು. ಆದ್ರೆ ಏನೇ ಆದ್ರೆ ರೋಹಿಣಿ ಅವ್ರು ಮಾಡಿರೋ ಮೋಸನ ಅತ್ತೆ ಇನ್ನೂ ಮರ್ತಿಲ್ಲ. ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಳಕ್ಕೂ ಬಿಡ್ತಿಲ್ಲ. ಅಷ್ಟೇ ಅಲ್ಲ, ಶೋರೂಮ್ಗೆ ಹೋಗಕ್ಕೂ ಬಿಡ್ತಿಲ್ಲ, ಮತ್ತೆ ಪಾರ್ಲರ್ಗೂ ಅಷ್ಟೇ ಅಮ್ಮ. ಆ ರೋಹಿಣಿ ಅಷ್ಟು ದೊಡ್ಡ ಸುಳ್ಳು ಹೇಳಿರೋದೇ ತಪ್ಪು. ಈಗ ನಿಮ್ಮ ಅತ್ತೆ ಮಾಡ್ತಿರೋದು ಯಾವ್ದು ಸರಿಯಲ್ಲ. ನಿಮ್ಮತ್ತೆ ಸರಿಯಾಗೆ ಮಾಡ್ಸಿದಾರೆ ಬಿಡಾಕ. ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತ ಎಷ್ಟೆಲ್ಲ ನಾಟಕ ಮಾಡ್ತಿದ್ರು, ನಿನ್ನ ಎಷ್ಟು ಕೀಳಾಗಿ ನಡ್ಸ್ಕೊಳ್ತಿದ್ರು. ಅವ್ರಿಗೆ ಹೀಗೆ ಆಗ್ಬೇಕು. ಕನಕ, ಹಾಗೆಲ್ಲ ಮಾತಾಡ್ಬಾರ್ದು ಕಂದ. ಸರಿ ಸರಿ, ನಾನು ಅಂಗಡಿ ಹತ್ರಕ್ಕೆ ಹೋಗ್ಬೇಕು. ಹಾರ ಆರ್ಡರ್ ಕೊಟ್ಟವರು ಅಂಗಡಿ ಹತ್ರ ಯಾವಾಗ ಬೇಕಾದ್ರೆ ಬರ್ತಾರೆ. ನೀನ್ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗು. ಹಾ ಸರಿ ಅಮ್ಮ, ನಾನು ಆಮೇಲೆ ಅಂಗಡಿ ಹತ್ರನೇ ಬರ್ತೀನಿ. ಸರಿ, ಹುಷಾರು. ಬರ್ತೀನಿ ಕಣ. ಅಕ್ಕ, ನಿನ್ ಕೈ ತೊಳ್ಕೊಂಬ, ನಾನು ನಿಂಗೆ ತಿಂಡಿ ಬಡ್ಸ್ಕೊಂಬರ್. ಇಲ್ಲ, ನಾನು ಬರ್ಬೇಕಾದ್ರೆ ತಿಂದೆ. ಬಾಯ್ಲಿ ಒಂದ್ ನಿಮಿಷ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಕೂತ್ಕೊ. ನೀನ್ ತಿಂದ್ಯಾ? ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ ಅಕ್ಕ. ಸರಿ. ನೀನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಅಲ್ವಾ ಓಡಾಡೋದು? ಹೌದಕ್ಕ. ಒಂದ್ ಗಾಡಿ ತಗೊಳ್ಳೋಣ ಅಂತ ನಂಗೆ ಗೊತ್ತಿರೋ ಒಬ್ರ ಹತ್ರ ವಿಚಾರಿಸ್ದೆ. ಏನಾಯ್ತು? ಆಮೇಲೆ ನನ್ಗೆ ಯಾಕೋ ಅಷ್ಟ್ ದುಡ್ಡು ಕೊಟ್ಟು ಆ ಗಾಡಿ ತಗೊಳ್ಳೋದು, ಆಮೇಲೆ ಪ್ರತಿ ತಿಂಗಳು EMI ಕಟ್ಟೋದು ಕಷ್ಟ ಅನ್ಸುತ್ತೆ ಅಂತ ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಓ, ಸರಿ ಆಯ್ತು. ಆಮೇಲೆ ಇವತ್ತು ನಿನ್ ಕೆಲ್ಸದಿಂದ ಬಸ್ಸಲ್ಲೇ ಬಂದ್ಯಾ? ದಾರಿ ಬದಲಾಯಿಸ್ಕೊಂಡಿದ್ಯಾ ಅಥವಾ ಬೇರೆ ದಾರಿನೇ ಹುಡ್ಕೊಂಡಿದ್ಯಾ? ಗಾಡಿಲ್ ಕರ್ಕೊಂಡ್ಬಂದು ಡ್ರಾಪ್ ಮಾಡುವಂತ ಫ್ರೆಂಡ್ ಇದಾರಲ್ವಾ ನಿನ್ಗೆ? ಏನಕ್ಕ, ಬಸ್ ರೂಟ್ ಬದಲಾಯ್ತು ಅಂತ ನನಗೆ ಕೇಳ್ತಿದ್ಯಾ ಅಥವಾ ನಾನೇ ರೂಟ್ ಬದಲಾಯಿಸಿದೀನಿ ಅಂತ ಕೇಳ್ತಿದ್ಯಾ? ನಿನ್ ಬಗ್ಗೆ ನನ್ ಚೆನ್ನಾಗ್ ಗೊತ್ತಿದೆ ಕನಕ. ನೀನ್ ನನ್ ತಂಗಿ ಕಣೆ. ಬೈಕಲ್ ಒಬ್ರ ಜೊತೆ ಬರ್ತಿದ್ಯಾ ಅಂದ್ರೆ ಫ್ರೆಂಡ್ ಆಗಿರ್ಬೋದು. ಬೈಕಲ್ ಬಂದಿದ್ದು ನೀನ್ ನೋಡ್ದ್ಯಾ? ನೋಡ್ದೆ. ಹೌದಕ್ಕ, ಇವತ್ತು ಅವರೇ ನಂಗೆ ಮನೆ ಹತ್ರ ಡ್ರಾಪ್ ಮಾಡಿದ್ರು. ನೀನ್ ಅವ್ರನ್ನ ಫ್ರೆಂಡ್ ಆಗೇ ತಿಳ್ಕೊಂಡಿರ್ಬೋದು, ಆದ್ರೆ ಅವ್ರು ನಿನ್ನ ಫ್ರೆಂಡ್ ಆಗಿ ನೋಡ್ತಿದ್ದಾರೆ ಅನ್ನೋ ನಂಬಿಕೆ ನಿನ್ಗಿದ್ಯಾ? ಅದು ಅಕ್ಕ, ಮೊದ್ಲು ಅವ್ರು ನನ್ನ ಫ್ರೆಂಡ್ ಆಗೇ ನೋಡ್ತಿದ್ರು. ಆದ್ರೆ ಒಂದಿನ ದೇವಸ್ಥಾನಕ್ ಬಂದು ನನ್ನ ಪ್ರೀತಿ ಮಾಡ್ತಿದೀನಿ ಅಂತ ಹೇಳಿದ್ರು. ಆದ್ರೆ ನಾನ್ ಒಪ್ಕೊಂಡಿಲ್ಲ ಅಕ್ಕ. ನಿನಗ್ ಅವ್ರಂದ್ರೆ ಇಷ್ಟ ಹಾಗಂತ ನಾನು ಅವ್ರ ಜೊತೆ ಲಿಮಿಟ್ ಕ್ರಾಸ್ ಮಾಡಿ ಏನು ಸುತ್ತಾಡ್ತಿಲ್ಲ ಅಕ್ಕ. ಇಷ್ಟ ದಿನ ನಿನ್ ಮದ್ವೆನೇ ಬೇಡ ಅಂತ ಹೇಳ್ತಿದ್ದೋಳು ಈಗೊಬ್ರನ್ನ ಇಷ್ಟ ಪಡ್ತಿದ್ಯಾ? ಆದ್ರೆ ಅಕ್ಕ, ಅವ್ರು ತುಂಬಾ ಒಳ್ಳೆಯವರು. ಅವ್ರ ತಾಯಿನ ಅಡ್ಮಿಟ್ ಮಾಡಿದ್ರಲ್ವಾ, ಅವಾಗ ನಾನೇ ಅವ್ರನ್ನ ನೋಡ್ಕೊಂಡೆ ಅಂತ ಹೇಳಿದ್ನಲ್ಲ. ಓಹೋ, ಅವ್ರೇನದು? ಹೌದಕ್ಕ, ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿತ್ತು. ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮ್ ಹತ್ರ ಹೇಳೋಣ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ನಮ್ ಕುಟುಂಬದ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತಿದೆ ಕನಕ. ನಾನೇನ್ ಹೇಳ್ಬೇಕಾಗಿಲ್ಲ. ನಿನ್ ಜೀವನಕ್ಕೆ ಏನ್ ಸರಿ ಅನ್ಸುತ್ತೋ ನೀನ್ ಅದನ್ನೇ ಮಾಡು. ನಾನ್ ನಿನ್ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಕ್ಕ. ಹಾಗಂತ ತುಂಬಾ ದಿನ ಜೊತೆಲೆ ಓಡಾಡೋದ್ ಸರಿ ಇಲ್ಲ. ಬೇಗ ಒಂದ್ ನಿರ್ಧಾರ ತಗೋ. ಸರಿ ಅಕ್ಕ. ಅಕ್ಕ, ಅಮ್ಮಂಗೆ ಈ ವಿಷಯ ಏನು ಹೇಳ್ಬೇಡ, ನಾನೇ ಹೇಳ್ತೀನಿ. ಹಂಗೆ ಬಾವಂಗು. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಮದ್ವೆ ಮಾತುಕತೆ ಮಾಡ್ತೀನಿ ಅಂತ ಹುಡ್ಗನ್ ಮನೆಗೆ ಹೋಗ್ಬಿಡ್ತಾರಷ್ಟೇ. ನೀನೇ ಹೇಳೋವರೆಗೂ ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ಸ್ ಅಕ್ಕ. ನಾನು ಬರಲ್ಲ, ನಿಮ್ಗಳ ಜೊತೆ ಎಲ್ಲ ಸೇರಲ್ಲ ಅಂತ ಹೇಳ್ತಿದ್ರು. ಬಲ್ವಂತವಾಗಿ ಯಾಕೋ ಕರ್ಕೊಂಬಂದಕ್ಕಾಗೆ? ನೋಡು, ನನ್ನ ಪಾಡಿಗೆ ನನ್ನನ್ನ ಬಿಟ್ರೆ ಸರಿ, ಇಲ್ಲ ಚೆನ್ನಾಗಿರಲ್ಲ ಕಾಗೆ. ನೋಡು ಮಂಜ, ದೇವಸ್ಥಾನದಲ್ಲಿರೋ ಮಂಜುನಾಥನ್ ತಲೆ ನೋಡ್ಕೊಳ್ತೀನಿ. ನಮ್ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ ಮಗು. ಅಕೌಂಟ್ಸ್ ನೋಡ್ಕೋ. ಯಾವತ್ತು ಎಲ್ಲಿ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ನಾನು ವಸೂಲಿ ಮಾಡ್ಕೊಳ್ತೀನಿ. ಆಗಲ್ಲ ಕಣೋ. ನೋಡ್ಕಾಗೆ, ಇನ್ 2-3 ದಿವಸದಲ್ಲಿ ನನ್ನ ಎಕ್ಸಾಮ್ಸ್ ಇದೆ. ನಾನ್ ಚೆನ್ನಾಗಿ ಓದ್ಕೋಬೇಕು. ನನ್ ದಾರಿ ಗಡ್ಡ ಬರ್ಬೇಡ, ನನ್ನನ್ನ ಕಳ್ಸ್ಕೊಡುಕಾಗೆ. ಅಲ್ವಾ ಮಂಜು? ಬನ್ನಿ ಬನ್ನಿ. ಏಯ್,
ಇಲ್ಲಿ ಯಾಕೋ ಕರ್ಕೊಂಡ್ ಬಂದೆ ನಮ್ನ? ನೋಡ್ರಪ್ಪ ನಿಮ್ ಬಾಸ್ ಇಲ್ಲೇ ಕುಂತವನೆ, ಅವ್ನು ನೆಬ್ಬಿಸ್ತೀನಿ. ಅವ್ನ್ ಸಿಟ್ಟಲ್ಲೇ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಎಣ್ಣೆ ಹೊಡಿದೆ ಆಯ್ತಾ? ಸೂರ್ಯ ಏನೋ ನಿಂದು? ನಂದೇನು ಇಲ್ಲ ಅಪ್ನೆ, ಎಲ್ಲ ನಿಂದೆ. ತಮ್ಮ ಶಿಷ್ಯ ಕೋಟಿಗಳು ನನ್ ಕಾರಲ್ಲಿ ಕೂತ್ಕೊಂಡು ಎಣ್ಣೆ ಬಾಟ್ಲಿ ತೆಗೆದು ಎಣ್ಣೆ ಹೊಡೆದು ಸಂಚಾಗ್ತಾ ಇದ್ರು ಆಯ್ತಾ? ಅದಕ್ಕೆ ನಾನು ಅಪ್ಪಂದ್ರೆ ಬ್ಯಾಡ ಕಂಡ್ರು, ಹಂಗೆಲ್ಲ ಮಾಡ್ಬಾರ್ದು, ಅದು ತಪ್ಪುಗಳು ಅಂತ ಬುದ್ಧಿ ಹೇಳಕ್ ಹೋದೆ. ಅದಕ್ಕೆ ನಾವು ಕಾಗೆ ಶಿಷ್ಯಂದ್ರು ಅಂದ್ರು. ಅದಕ್ಕೆ ಗುರುಗೆ ಶಿಷ್ಯಂದ್ರ ಮುಂದೆನೆ ದಕ್ಷಿಣೆ ಕೊಡೋಣ ಅಂತ ಕರ್ಕೊಂಡ್ ಬಂದೆ. ಲೇ ಮಂಜಿಗೆ ನೀನೇನೋ ಇಲ್ಲಿ? ಏನಿಲ್ಲ ಬಾಬಾ, ಎಕ್ಸಾಮ್ಸ್ ಇದೆ ಅಂತ ಓದ್ಕೊಳಕ್ ಹೋಗ್ತಿದೆ. ಅಷ್ಟರಲ್ಲಿ ನನ್ ಮಕ್ಳು ಹೇಳ್ಕೊಂಡ್ಬಂದು ಅಕೌಂಟ್ಸ್ ಬರಿ ಅಂತಿದ್ದಾರೆ. ಇವನು ಯಮಧರ್ಮ. ನೀನು ಚಿತ್ರಗುಪ್ತ ನೋಡು, ಇವನ್ ಅಕೌಂಟ್ಸ್ ನೀನ್ ನೋಡ್ಕೊಳ್ಳೋದಕ್ಕೆ. ಹುಡುಗ್ರೆ ಯಾಕ್ರಪ್ಪ ಸುಮ್ಮನೆ ನಿಂತ್ಬಿಟ್ರಿ? ತೆಗಿರೋ ಬಾಟ್ಲಿ, ಹೊಡಿರೋ ಎಣ್ಣೆ, ಅಷ್ಟೊಂದು ತಾಕತ್ತಿದ್ಯಾ? ತಾಕತ್ತಿಂದ ಹುಡುಗರನ್ನ ಮೇಂಟೈನ್ ಮಾಡ್ತಾ ಇದೀನೋ ಕಾಗೆ? ಯಾಕು ಗುಬ್ಬುಚ್ಚಿಯಾಗಿ ಹೋಗಿದ್ಯೇನೋ? ಸೂರ್ಯ, ಕಾರ್ ಓಡಿಸೋ ಡ್ರೈವರ್ಗಳು ಪಾತ್ರ ಸಾರಥಿ ಆಗಿಲ್ದೇ ಇರಬಹುದು, ಆದ್ರೆ ಅಧಿರಥ ಮಹಾರಥ ಸಾರಥಿ ಆಸೆ. ಸುಬಾ, ನಿನ್ ಮುಂದೆ ನೀನಾಗ್ಲಿ, ನಿಮ್ ಹುಡುಗರಾಗ್ಲಿ, ನನ್ ತಂಟೆಗಾಗ್ಲಿ ಇಲ್ಲ ನನ್ ಮಂಜನ್ ತಂಟೆಗಾಗ್ಲಿ ಬಂದ್ರೆ ಮಗಂದು ಕೆಡುಕೊಂಡು ಕೆಮ್ಮನ್ ತುಂಬಿಡ್ತೀನಿ, ಹೇಳ್ತಾ ಇದೀನಿ ಇವಾಗ್ಲೇ. ಬಾರ ಮಜ್ಜಿಗೆ. ನನ್ನ ಮಕ್ಕಳು ನಾನಾಯಕ್ ನನ್ನ ಮಕ್ಕಳು. ಏನೇ ಬಂದೋಗಿರೋದು ನಿನಗೆ? ಅಲ್ವೇ, ಹಾತ್ ಕೊಟ್ಟೋನು ತಬ್ಕೊಂಡಾಗ ಸಾತ್ ಕೊಟ್ಕೊಂಡು ಖುಷಿಯಾಗಿರೋದು ಬಿಟ್ಟು ಒಳ್ಳೆ ಕುಣಿತಿಯಲ್ವೇ? ಅರಸಿಕತೆ ಅರಸಿ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗತ್ತೆ ಬಿಡಿ. ಏಯ್, ನೀನೊಳ್ಳೆ ಗಂಡ ಹೆಂಡತಿ ನಾವಿಬ್ರು ಚೆನ್ನಾಗಿದೀವಾ, ಅದು ಮುಖ್ಯ. ಅರ್ಥ ಆಯ್ತಾ? ನೋಡೆ, T90ಗಿಂತ ಗಂಡಿಗೆ ಯಾವಾಗ ಗೊತ್ತಾ ಖುಷಿ ಕೊಡೋದು? ನಗು ಮುಖದ ಹೆಂಡತಿ ನೋಡ್ದಕ್ಕಣ. ಏನ್ ರಾಯರು ಇವತ್ತು ಬರ್ತಾನೆ ಫುಲ್ ಖುಷಿಯಾಗಿದ್ದೀರಾ? ಹಂಗೆಲ್ಲ ಏನಿಲ್ಲಪ್ಪ, ಬಂದ್ಮೇಲೆ ಖುಷಿಯಾಗಿದ್ದೀನಿ. ಯಾಕೆ? ನಮ್ ದಿವ್ಯ ದರ್ಶನ ಆಯ್ತಲ್ಲಮ್ಮ, ಅದಕ್ಕೆ. ಸರಿ ಆಯ್ತು ಬಿಡಿ, ಇವಾಗ ಹಾಲು ಇಡ್ತೀನಿ, ಎಲ್ರಿಗೂ ಕಾಫಿ ಕೊಡೋ ಟೈಮ್ ಆಯ್ತು. ಏನೇ ನೀನು ಎಲ್ರಿಗೂ ಟೈಮ್ ಕರೆಕ್ಟಾಗಿ ಕಾಫಿ ಕೊಟ್ಟು ಒಳ್ಳೆ ಕೂಲಿ ತರ ಸಾಕ್ತಿದ್ಯಾ? ಆಯ್ತು ಬಿಡಮ್ಮ, ಆಯ್ತಾಯ್ತು, ಮಾಡ್ಕೋ ಕಾಫಿ ಮಾಡಿ. ಇವತ್ತು ಕನಕ ನೋಡ್ದೆ ಕಣೆ ನಾನು. ಎಲ್ಲಿ? ಗಾಡಿ ನಡ್ಕೊಂಡ್ ಬರ್ತಾ ಇದ್ಲು. ಯಾಕಮ್ಮ ಬಸ್ಸಲ್ಲಿ ಬರ್ತಾ ಇಲ್ಲ, ನಡ್ಕೊಂಡ್ ಬರ್ತಾ ಅಂತ ಕೇಳಿದಕ್ಕೆ ಯಾರೋ ಫ್ರೆಂಡು ಡ್ರಾಪ್ ಮಾಡ್ದ ಅಂತಂದ್ಲು. ಡ್ರಾಪ್ ಮಾಡ್ದ ಅಂತ ಹೇಳಿದ್ಲಾ? ಸೇಮ್ ರಿಯಾಕ್ಷನ್ ನನಗೂ ಬಂತು. ಯಾರಪ್ಪ ಅವನು ಫ್ರೆಂಡು ಅಂತ ನನಗೂ ಡೌಟು. ಅವಳು ಕೇಳ್ಬಿಡೋಣ ಅಂತ ಅನ್ಕೊಂಡೆ, ಕೇಳಿದ್ರೆ ಏನ್ ಅನ್ಕೋತಾಳ ಅನ್ನೋ ಇರಾದೆ, ಅದಕ್ಕೆ ಸುಮ್ನಾಗ್ಬಿಟ್ಟೆ. ಬಿಡಿ, ಯಾರೋ ಫ್ರೆಂಡ್ ಡ್ರಾಪ್ ಮಾಡಿರ್ಬೇಕು. ಆದ್ರೂ ಪಾಪ ಕಣೆ ಅಲ್ವೇ, ಓದೋ ವಯಸ್ಸಲ್ಲೂ ಕಷ್ಟ, ಈಗ ದುಡಿಯೋ ವಯಸ್ಸಲ್ಲೂ ಕಷ್ಟ ಪಡ್ತಾಳೆ ಅಂದ್ರೆ ಅದು ಹೆಂಗೆ? ನಾನು ಸಾಲ ಮಾಡಿ ಅವಳಿಗೆ ಒಂದು ಗಾಡಿ ಕೊಡ್ಸ್ಬಿಡೇನೆ. ಯಾವ ಗಾಡಿ ಏನು ಬೇಡ, ಅವಳು ಇವಾಗ ಖುಷಿಯಾಗಿದ್ದಾಳೆ, ಖುಷಿಯಾಗಿರಕ್ಕೆ ಬಿಟ್ಬಿಡಿ. ಅಯ್ಯೋ ತೇರಿತೋ, ನಾನನ್ನೇ ಅವಳು ಖುಷಿಗೆ ಅಡ್ಡ ಬಂದು ದುಂಬಾಲ್ ಬಿದ್ದಿದ್ದೀನಿ. ಓಡಾಡೋ ಮಗು ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಂದೆ. ಅವಳು ಇವಾಗ ತುಂಬಾ ಹಾಯಾಗೇ ಇದ್ದಾಳೆ, ಸುಮ್ನೆ ನಾವು ಗಾಡಿ ಕೊಡ್ತೀನಿ ಅಂತ ಹೇಳಿ ಕಷ್ಟ ಕೊಡೋದ್ ಬೇಡ, ಸುಮ್ನೆ ಇರಿ. ನಾನ್ ಹೆಂಗೆ ಕಷ್ಟ ಕೊಡ್ತಾ ಇದ್ದೀನಿ ಮೀನಾ? ಹೇಗೆ ಅಂದ್ರೆ, ಅವಳು ಇವಾಗ ಸ್ವತಂತ್ರವಾಗಿ ದುಡಿತಿದ್ದಾಳೆ. ನಾನೇ ಮನೆಗೊಂದ್ ಚಿಕ್ಕ ಪುಟ್ಟ ಸಹಾಯ ಮಾಡ್ತೀನಿ ಅಂದ್ರೆ ನನಗೆ ಬಿಡ್ತಿಲ್ಲ. ಇನ್ನ ನಾವೇನಾದ್ರೂ ಗಾಡಿ ಕೊಡ್ಸ್ವಿ ಅಂತ ಹೋಗಿ, ಅದು ಲೋನ್ ಅಲ್ಲಿ, ಅದಾದ್ಮೇಲೆ ಏನಂತ ಗೊತ್ತಾ, ಆ ಲೋನ್ ನಾನೇ ತೀರ್ಸ್ತೀನಿ ಅಂತ ಜವಾಬ್ದಾರಿ ತಗೋತಾಳೆ. ಸುಮ್ನೆ ಏನಕ್ಕೆ ಅವಳು ಕಷ್ಟ ಕೊಡೋದು? ಹಿಂಗೆಲ್ಲ ಇದೆ ಮ್ಯಾಟ್ರು. ಸರಿನಮ್ಮ, ಆಯ್ತು. ಒಂದ್ ಕೆಲಸ ಮಾಡೋಣ, ಆದಷ್ಟು ಬೇಗ ಗಾಡಿ ಇರೋ ಒಂದು ಬಾಡಿನ ಇವಳು ತಗಾಕ್ಬಿಡೋಣ, ಅಲ್ಲಿಗೆಲ್ಲ ಸರಿ ಹೋಗ್ಬಿಡುತ್ತೆ. ಏನಂತ್ಯ? ಆ ಕಷ್ಟನೂ ಅವಳು ನಮ್ಗೆ ಕೊಡಲ್ಲ. ಅವಳ ಮೇಲೆ ಮನ್ಸಿಟ್ಟಿರೋ ಹುಡುಗ ಒಳ್ಳೆಯವನಾಗಿದ್ರೆ ಸಾಕು, ಅವಳು ಚೆನ್ನಾಗೇ ಇರ್ತಾಳೆ. ನಿಂತ್ಕೊಳ್ಳಿ. ಏನತ್ತೆ? ಎಲ್ಲೂ ಸುತ್ತ ಬರ್ತಿದ್ಯಾ? ಅತ್ತೆ, ಅದು ಶ್ರುತಿಯವ್ರು ಹೇಳಿದ್ರಲ್ಲ, ಆ ಕೆಲ್ಸದ ಮೇಲೆ ಹೋಗಿದ್ದೆ. ಓಹೋ, ಮೇಡಮ್ ಅವರು ಕೆಲ್ಸಕ್ಕೆ ಹೋಗಿದ್ರು ಅಂದ್ರೆ ಏನಿಗೆ? ಅಲ್ಲ, ಹೇಗೆ? ಫ್ರೀ ಕೆಲ್ಸನಾ? ಇಲ್ಲ ಅತ್ತೆ, ದುಡ್ಡು ಕೊಟ್ರು. ಎಷ್ಟು? 25,000. ಆ 25,000 ರೂಪಾಯಿನ ನಾನು ಮುಂದೆ ಇಟ್ಟು ಕೈ ಮುಗಿದ್ಬಿಟ್ಟು ಹೋಯ್ತಾ ಇರು. ಏನ್ ಮುಖ ನೋಡ್ತಿರೋದು? ದುಡ್ಡಿನಲ್ಲಿ ಬಡಿ ಅಂದೆ. ಅತ್ತೆ, ಅವರು ಕ್ಯಾಶ್ ಕೊಟ್ಟಿಲ್ಲ. ಮತ್ತೆ ಅಕೌಂಟ್ ಅಲ್ಲಿ ಬರ್ಕೊ ಅಂದ್ರ? ಇಲ್ಲ ಅತ್ತೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರು. ಫ್ರೀ ಕೆಲ್ಸ ಮಾಡಿದವರು ಪೇಮೆಂಟ್ ಅತ್ತೆ ತಗೊಂತಿದ್ದಾರೆ. ನಾನು ಕೇಳಿಸ್ಕೊತೀನಿ ಇರೋದು. ಹೇಳ್ಬೇಕಿತ್ತಾನೆ ಅವ್ರಿಗೆ, ನಮ್ದೇನೇ ಇದ್ರು ಕ್ಯಾಶ್ ಅಂಡ್ ಕ್ಯಾರಿ ಅಂತ. ಈಗ ಯಾರು ಕ್ಯಾಶ್ ಕೊಡಲ್ಲ ಅತ್ತೆ, ಎಲ್ರು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ವಿಷಯ. ಸರಿ ಬಿಡು, ATM ಕಾರ್ಡ್ ಕೊಟ್ಬಿಟ್ಟು ಹೋಗು. ಅಯ್ಯೋ ಅತ್ತೆ, ನಿಮ್ ಕಾರ್ಡ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ರೀ, ನಾನು ಹುಡ್ಕೊಂಡ್ ಬರ್ತೀನಿ. ಏನೇ ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ? ನಾನು ಕೇಳಿದ್ದು ನಿನ್ನ ATM ಕಾರ್ಡ್ನ. ನನ್ನ ATM ಕಾರ್ಡ್ ಏನಕ್ಕತ್ತೆ? ಓ, ನಿನ್ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡ್ಬೇಕು? ಉತ್ತರ ಕುಮಾರಿ, ನಾನು ಹೇಳ್ದಷ್ಟು ಕೇಳು ಅಷ್ಟೇ. ನೋಡಿ, ಈ ಕಾಲದಲ್ಲಿ OTPನೇ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳ್ತಾರೆ.
ಇವನು ATM ಕಾರ್ಡ್ ಮಡಗ್ಬಿಟ್ಟು ಹೋಗು ಅಂತ ಹೇಳ್ತವ್ರೆ. ಅದೇನೇ ಅದು ಓರೆಗಣ್ಣಲ್ಲಿ ನೋಡ್ತಿರೋದು? ಕೊಡ್ತೀಯಾ ಇಲ್ವಾ? ನಿಂತ್ಕೊಳ್ಳೆ ಅಲ್ಲಿ. ಏನತ್ತೆ? ಊಟ ಕೂರ್ಸ್ಬಿಟ್ಟು ಎಲೆ ಹಾಕ್ಬಿಟ್ಟು ಅಡಿಗೆನೇ ಬಡಿಸ್ಲಿಲ್ಲ ಅಂದ್ರೆ ಹೆಂಗಿರುತ್ತೆ? ಅರ್ಥ ಆಗ್ಲಿಲ್ಲ ಅತ್ತೆ. ಹೇಗಿರುತ್ತೆ ಅಂತೆ? ಚೆನ್ನಾಗಿರಲ್ಲ ಅತ್ತೆ. ಹಾಗೆ ಕಾರ್ಡ್ ಕೊಟ್ಬಿಟ್ಟು ನೀನು ಪಿನ್ ನಂಬರ್ ಹೇಳಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಅದು ನಿಮ್ ಮಗ ಹುಟ್ಟಿದ ಇಸ್ವಿನೇ ಅತ್ತೆ ನಂಬರು. ನನಗೆ ಮೂರ್ ಜನ ಗಂಡ್ಮಕ್ಳು. ಅತ್ತೆ ನಿಮ್ಮನ್ನು ಲೆಕ್ಕಕ್ಕೆ ಸೇರ್ಸ್ಕೊಂಡಿದ್ದು. ಫೋನಲ್ಲಿ ಬಂದ್ಬಿಡುದು ಅಷ್ಟೇ ಕಣೆ. ನಿಮ್ ದೊಡ್ಡ ಮಗ ಹುಟ್ಟಿರೋ ಇಸ್ವಿ ಅತ್ತೆ. ಓ ಅಂದ್ರೆ 1994. 1994. ಹೌದು ಅತ್ತೆ. ಆಯ್ತಾಯ್ತು, ಹೊರಡು. ಹೊರಡು ಅಂದೆ ಕೇಳಿಸ್ಲಿಲ್ವಾ? ಹೋಗ್ತಾರು. ಏ ಮೀನಾ, ಅತ್ತೆ ಕಾಫಿ ತಗೊಂಬಂದ್ ಬಿಡಿ ಅಂತ ಹೇಳಿದ್ದೇನೆ. ಎಷ್ಟೊತ್ತಾಯ್ತು? ಹಾಲ್ನ ಕಾಯಕ್ಕಿಟ್ಟಿದ್ದೀನತ್ತೆ. ಇಟ್ಟಿದ್ಯಾ? ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಇರು. ಹಾಲ್ ಏನಾದ್ರು ಸುತ್ತು ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ಲಾನಲ್ಲಿ ಕುತ್ಕೊಂಡ್ ಗಾಳಿ ತಗೋತಿರ್ತೀನಿ, ಅಲ್ಲಿಗೆ ತಗೊಂಬಂದ್ ಬಡಿ. ಅತ್ತೆ ಮಾಡ್ತಿರೋದು ತಪ್ಪು. ಹೌದೌದು, ನೀನು ನಂಗೆಲ್ಲ ಮಾತಾಡಿಸ್ಬಾರ್ದು ಕಣೆ. ನನ್ ವಿಷಯ ಅಲ್ಲ ರೀ. ರೋಹಿಣಿ ಅವ್ರ ಹತ್ರ ATM ಕಾರ್ಡ್ ತಗೊಂಡಿದ್ದು ತಪ್ಪು ಅಂದೆ. ಅದು ನಿನ್ನ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ. ಆದ್ರೆ ಸಕ್ಕರೆಗೆ ಅವ್ರ ಪ್ರಕಾರ ಅವರು ಈ ಮನೆಗೆ ಸರ್ವಾಧಿಕಾರಿ. ಅವ್ರು ಹೇಳ್ದಂಗೆ ಎಲ್ರು ನಡ್ಕೋಬೇಕು. ಆದ್ರೆ ರೋಹಿಣಿ ಅವ್ರು ಇದಕ್ಕೆಲ್ಲ ಒಪ್ಕೋಬಾರ್ದಾಗಿತ್ತು. ಆಗಲ್ಲ ಅಂದಿದ್ರೆ ಗೇಟ್ ಪಾಸ್ ಕೊಟ್ಟು ಕಳಿಸ್ಬಿಟ್ಟಿರೋರು ಸಕ್ಕರೆ. ಮೀನಾ, ಒಮ್ಮೂರಿಯನ್ ನಾಯಿ ಹಸ್ದಿತ್ತು, ಪಾಮ ಎಲ್ಲ ಹಾಕಿಸ್ಕೊಂಡಿರೋ ರೊಟ್ಟಿ ಹಳಸಿತ್ತು. ಪೌಡ್ರಮ್ಮಂಗೆ ಈ ಮನೆ ಬೇಕು, ಸಕ್ಕರೆಗೆ ಈ ಮನೇಲಿ ಅಧಿಕಾರ ಬೇಕು. ದಾನ್ಗಿನ್ಕಿ ಸರ್ಕೋಯಿಂದಿ ಬಿಡು, ಯಾಕೆ ತಲೆ ಕಟ್ಸ್ಕೋತೀಯ? ಹೋಗಮ್ಮ ಹೋಗು, ಕಾಫಿ ಮಾಡ್ಕೊಡು ಬೇಗ. ಆಮೇಲೆ ಅಲ್ಲೇ ಲಾಲ ನಿಂತ್ಕೊಂಡು ಪಮೂರಿಯನ್ ನಾಯಿ ತರ ಕೂಗ್ತಾ ಇರ್ತಾರೆ. ಹೋಗು. ಏನ್ ಅನ್ಕೊಂಡಿದ್ದಾರೆ ಇವ್ರನ್ನ ಹೀಗೆ ಬಿಟ್ರೆ ತುಂಬಾ ತೊಂದ್ರೆ ಆಗತ್ತೆ. ಮೊದ್ಲು ಈ ಮನೆನ ನಾನ್ ಅನ್ಕೊಂಡ ಹಾಗೆ ಬದಲಾಯಿಸ್ಬೇಕು. ಅಲ್ಲ, ಇವ್ರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮನೋಜ ಬಾ ಕುತ್ಕೋ. ಯಾಕೋ ಇಷ್ಟೊಂದು ಸುಸ್ತಾಗಿದ್ಯಾ? ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಐತಮ್ಮ, ಅದಕ್ಕೆ ಸ್ವಲ್ಪ ಸುಸ್ತು. ಅವಳು ಬಂದಿದ್ಲೇನೋ? ಯಾರಮ್ಮ? ಇನ್ಯಾರು? ಕೋಟ್ಯಾಧೀಶ್ವರನ್ ಮನೆ ಮಗಳು ಅಂತ ತಿರ್ಕೊಂಡು ಮೋಸ ಮಾಡಲಲ್ಲ ನಮ್ಗೆ, ಅವಳೆ. ರೋಹಿಣಿನ? ಇಲ್ಲಮ್ಮ, ಬಂದಿಲ್ಲ. ನಿಜ ಹೇಳೋ? ನಿಜವಾಗ್ಲೂ ಬಂದಿಲ್ಲಮ್ಮ. ಹೊರಗಡೆ ಎಲ್ಲಾದ್ರೂ ಸಿಕ್ಕಿದ್ಲಾ? ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಐತಮ್ಮ, ಇನ್ನ ಹೊರಗಡೆ ಎಲ್ಲಿ ಮೀಟ್ ಮಾಡೋದು? ನನ್ನ ಕಣ್ಣು ತಪ್ಸಿ ಏನಾದ್ರೂ ಅವಳನ್ ಹೊರಗಡೆ ನೋಡ್ದ್ಯೋ, ಇನ್ಯಾವತ್ತವಳು ನೋಡ್ಬಾರ್ದು. ಹಾಗ್ ಮಾಡ್ಬಿಡ್ತೀನಿ ನಾನು. ಹೋಗ ರೆಸ್ಟ್ ಮಾಡು, ಹೋಗೋ. ಅವಳೇನಾದ್ರೂ ನಿಮಗ್ ತುಂಬಾ ವಯಸ್ಸಾಗಿದ್ಯಾ, ನಾನ್ ನಿಮ್ ಕಾಲ್ ಹೊತ್ಲಾ, ಕಟ್ಪುತ್ತಕ್ಲಾ, ಕೈ ಸಿಕ್ಲಾ ಅಂತ ಏನಾದ್ರು ಅಂದ್ರೆ ನೀನ್ ನನಗ್ ಬಂದ್ ಹೇಳ್ಬೇಕು. ಎಷ್ಟು ಹಾಯಾಗಿದೆ ಅಂತ ಏನಾದ್ರು ಒತ್ತಿಸ್ಕೊಂಡ್ಯೋ? ಇಲ್ಲಮ್ಮ, ಸತ್ರು ಕರಿಯಲ್ಲ. ಇವಾಗ ಸಮಾಧಾನನಾ? ಹೋಗ. ಆಯ್ತು. ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಈ ಮನೇಲಿ ಏನ್ ಆಗ್ತಿದೆ ಅನ್ನೋದ್ ಗೊತ್ತಾ? ಗೊತ್ತಿದ್ರು ಸುಮ್ನೆ ಇದ್ದೀರಾ ಅಥವಾ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ? ನನಗೆ ನಿನ್ ರೇಂಜ್ಗೆ ನಾಟಕ ಮಾಡಕ್ ಬರಲ್ಲ. ಹೌದು, ನಾನ್ ನಾಟಕ ಮಾಡೋಳೆ, ಸುಳ್ಳುಗಾತಿ, ಮೋತ್ಗಾತಿ. ನಿಮ್ ಜೀವನದಲ್ಲಿ ಬಂದು ನಿಮ್ ಜೀವನನ ಹಾಳು ಮಾಡಿದೀನಿ, ಸರಿನಾ? ನೋಡೋ, ತುಂಬಾ ಸುಸ್ತಾಗ್ಬಿಟ್ಟಿದೀನಿ. ಆಕ್ಲಿಸಕ್ಕೂ ಟೈಮ್ ಇರ್ಲಿಲ್ಲ. ಅದ್ ಏನ್ ಹೇಳಿ ಒದ್ರು ಬೇಕು ಎಲ್ಲ ಒದ್ರು ಬಿಡು. ಸುಮ್ನೆ ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ಬಿಟ್ಟಿರ್ತೀನಿ. ಓ ಸರಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಬ್ರೈಡಲ್ ಮೇಕಪ್ಗೆ ಅಂತ ಹೋಗಿದ್ನಲ್ಲ, ಅದ್ರ ಪೇಮೆಂಟ್ ನ ಅತ್ತೆ ನನಗ್ ಕೊಡು ಅಂತ ಕೇಳಿದ್ರು. ನಾನು ಅವ್ರು ಕ್ಯಾಶ್ ಕೊಟ್ಟಿಲ್ಲ ಅತ್ತೆ, ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪರವಾಗಿಲ್ಲ, ATM ಕಾರ್ಡ್ ಕೊಡು, ATM ಪಿನ್ ಕೊಡು ಅಂತ ಕೇಳಿ ಇಸ್ಕೊಂಡಿದ್ದಾರೆ. ಮನೋಜ್, ಅದನ್ನ ನಾನ್ ಕಷ್ಟಪಟ್ಟಿರೋ ದುಡ್ಡಲ್ವಾ? ಅದನ್ನ ಅತ್ತೆ ಹೇಗ್ ಕೇಳ್ತಾರೆ? ಇದೆಲ್ಲ ತಪ್ಪು ಅಂತ ನಿಮಗ್ ಅನ್ನಿಸ್ತಿಲ್ವಾ? ಇದ್ರ ಬಗ್ಗೆ ಅತ್ತೆ ಹತ್ರ ನೀವೇನು ಕೇಳಲ್ವಾ? ಕೇಳಿ ಬಯಸ್ಕೊಳ್ಳ. ನೀವು ಅವ್ರ ಮಗ ಮಾತ್ರ ಅಲ್ಲ, ನನ್ನ ಗಂಡ ಕೂಡ. ಮಗನಾಗಿ ನೀವ್ ಅವ್ರ ಮಾತ್ ಕೇಳೋದ್ ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಗಂಡನಾಗಿ ನನಗೇನಾದ್ರೂ ನೋವಾದಾಗ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ಬೋದಲ್ವಾ? ಸುಮ್ನೆ ಇರ್ಬೇಕಷ್ಟೇ. ಅಮ್ಮ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ, ಸುಮ್ನೆ ತಲೆ ತಿನ್ಬಾರ್ದು. ಏನೋ ವಿಷಯ? ಅಮ್ಮ ರೋಹಿಣಿ ಅದ್ಗೆ ATM ಕಾರ್ಡ್ ಇಸ್ಕೊಂಡು ಅವ್ರ ಹತ್ರ ಇಟ್ಕೊಂಡಿದಾರಂತ. ಅದಕ್ಕೆ ನಾನೇನ್ ಮಾಡ್ಬೇಕು? ಹಂಗೆಲ್ಲ ಮಾಡ್ಬಾರ್ದು ಕಣ್ಣು, ತಪ್ಪದು. ಏನಕ್ಕೆ ಇನ್ನೊಬ್ರು ಸಂಪಾದನೆ ಮೇಲೆ ನಿಮ್ ಕಣ್ಣು ನೆಟ್ಟಿದೀನಿ ಅಂತ ನೆಟ್ ನಿಂತ್ಕೊಂಡು ಕೇಳು. ಸಡನ್ ಆಗಿ ರೋಹಿಣಿ ಮೇಲೆ ಅಕ್ಕರೆ ಬಂದಿರೋ ತರ ಮಾತಾಡ್ತಿದ್ಯಾ? ಈ ವಿಷಯವಾಗಿ ನಾನು ಅಮ್ಮ ಕಿತ್ತಾಡ್ಕೊಂಡು ದೂರ ಆಗ್ಬೇಕು. ನಾವು ದೂರ ಆಗಿರೋದನ್ನ ನೋಡಿ ನೀವು ಖುಷಿ ಪಟ್ಟು ನೀವೆಲ್ಲರೂ ಒಂದಾಗ್ಬೇಕು. ಇದೇ ತಾನೇ ನಿಮ್ ಪ್ಲಾನು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.